ನನಗ ಮನ್ಯಾಗ ಹಾರಾಡ್ತೀಯೇನೆ ಶೋಭಿ. ಮಾಡ್ತಾನೆ ತಡೆ ನಿನಗೆ. ಅರ್ಬಿ ಎಲ್ಲ ಹೋದಾಕಿ ಬಂದಿದೀಯಲ್ಲ, ಮತ್ತೋಸ್ ಅರ್ಬಿ ಕುಡಿಸ್ತಾನೆ, ಓಸು ಹೋಗದಾಕ ಅಂತಾನೀಗ. ಮಾಡಲಿಲ್ಲ ಅಂದ್ರೆ ಐತೆ ನಿನಗೆ. ಏನಂಗ ಗಂಡ ಬಂದಾನ ಹಿಚ್ಕೊಂಡ್ಬಿಟ್ಟಾಳಂಗ. ಏನಂಗ ಈಕಿದ ದರ್ಬಾರ್ ಮಾಡ್ದಂಗೆ ಮಾಡ್ತಾಳೆ. ನಮ್ಮ ಹೋಗಿ ಎದ್ರದ್ ಬಿಟ್ಬಿಟ್ಟಾಳ. ಏನಂಗ ಹೇಳಿ ಕೇಳಿ ಅಡಿಗಿಲ್ಲ ಏನಿಲ್ಲ, ತನಗೇನು ತಿಳಿತೈತೆ ಅದನ್ನ ಮಾಡಿ ನಿಂದಿರ್ತಾಳಂಗ. ಏನಿದ್ರು ರೀ 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 ಹಂಗ ಅವ್ನ ಲುಂಗ್ಯಾಗ ಸಿಕ್ಕಂತಾಳ. ರತ್ನಿ ಎಲ್ಲೋಗಿದ್ದಾಳೆ ನಮ್ಮವ್ ನೋಡು. ಇಲ್ಲದನಿ ಅನ್ನೋದು ಕೊಬ್ಬರು ಇಲ್ದಂಗೆ ರತ್ನಿ ಆಕಿ ಗೊತ್ತಾಗಂಗೆ ಮಾಡ್ತಾಳ ಇನ್ನೊಂದಿಟ್ಟು. ಯವ್ವಾ ಒದ್ರಬಾಡ್ ಬೇ, ಇಲ್ಲೇ ಅದನಿ ವಚಲ್ದಾಗ ಬಾ. ಇಲ್ಲಿ ಇಲ್ಲದೇನು ಓಸ್ ಐತೆ ಅರ್ಬಿನ. ಯವ್ವಾ ನೋಡಿಲ್ಲಿ ಓಸು ಸೀರೆ ಗೀರಿ ಪ್ರಿಯಾನವು ಡ್ರೆಸ್ ಎಲ್ಲ ಹಾಕಿತಾನೆ. ಒಗಿಬೇಕು ನೋಡಿಕ್ಕಿ ಹಂಗೆ ಮಾಡ್ತಾನೆ ಈಗ. ಬಾಬಾ ಈಗ ಜಾಗಕ್ಕೆ ಬರ್ತಾಳ. ಓಸು ಹೊಣೆ ಹಾಕಿಳಿದ ಹೋಗೋದು ಒಂದಿಲ್ದಂಗೆ ಹೋಗೋದು ಓಸು ಹೊಣೆ ಹಾಕಿ ಬಂದಾಳ. ಈಗ ಒಳ ಬರತ್ಲೇಕಿ ಹಿಂಗ ಗಾಬ್ರಿನ ಆಗ್ಬೇಕಿ ಅರ್ಬಿ ನೋಡಿ. ಬಾಬಾ ಹೋಗನ್ ಬಾ ಬಂದ್ಗಿಂದಾಳ ಮತ್ತೆ. ಇಲ್ಲೇ ಇಡ್ತಾಂತಳಿ ನಡಿ ಅತ್ಲಾಗ. ಏನಂಗ ಗಂಡ ಹೋಗಿ ತವ್ರ ಮನೆಯಿಂದ ಬಂದದ್ದ ಈಕಿದಂಗ ಈಕಿನ ಮನ್ಯಾಗ ಹತ್ತಿ ಆಗ್ಯಾಳ, ನಾನ ಸೊಸಿ ಆಗ್ಬಿಟ್ಟಾನಿ ಹಂಗೆ ಮಾಡ್ತಾ. ಎಷ್ಟು ನಾರಿ ಬಿದ್ವು ಓಸು ಹೋಗೋದಾಕಿದೆ. ನಿನ್ನೆ ಅಷ್ಟು ಹಾಕೊಂಡು ಬಟ್ಟೆ ಹೋಗದಾನಿ. ಮತ್ತೆ ಹೆಂಗ ಅರ್ಬಿ ಕೊಡ್ತಾವ ಏನಾತಾಗ ಒಗದೊಗದೊಗ ಸಾಕಾಗಿ ಹೋಯ್ತತಾಗ. ಅಯ್ಯೋ ಶಿವನ, ಈಗನು ಓಸು ಅರ್ಬಿ ಹೋಗೋದು ಮನೆ ಹಾಕಿ ಬಂದಾನಿ. ಮತ್ತೆ ಸುಗಂಧ ಅರ್ಬಿನಿಂದ ಕುಡಿದು ಯಪ್ಪ ದೇವ್ರೆ. ಅರ್ಬಿ ಯಾರು ಇಟ್ಟಿರ್ಬೋದು? ಅಲ್ಲ ಬೇಕಂತ ಮಾಡಕತ್ತಾರ ಏನು ಇವ್ರು? ಒಂದು ಇಲ್ದಂಗ, ಒಂದು ಟವಲ್ ಇಲ್ದಂಗ, ಒಂದು ಕೈಯವ್ರ ಸಾರಿ ಬಿಲ್ದಂಗ, ಒಂದು ಮಸೇರಿ ಬಿಲ್ದಂಗ ಎಲ್ಲ ದರ ಒಂದು ತೊಗೊಂಡೋಗಿ ಈಗ ನಾವು ಒಗದು ಒಣೆ ಹಾಕಿ ಬಿಸ್ಲಾಗಿ ಬಂದಾನಿ. ಜಳಕ ಮಾಡೋಣ ಅಂದ್ರೆ ಒಂದು ಬುಟ್ಟಿ ಅರಿಬಿದಾವಲ್ಲಿ. ಇಲ್ಲಿ ಇದು ನಮ್ಮ ಅತ್ತಿ ಕೈವಾಡನ ಇರ್ಬೇಕು. ಮಗಳ ತಾಯಿ ಸೇರ್ಕೊಂಡು ಇಂಥದ್ದು ಮಾಡಕತ್ತಾರನ. ಮಾಡ್ತಾನೆ ಇವ್ ಅರ್ಬಿ ಮುಟ್ಟಂಗಿಲ್ಲ ನಾನು. ಅವರ ಒಗದು ಹೊಣೆ ಹಾಕ್ಬೇಕು ಹಂಗೆ ಮಾಡ್ತಾನೆ ಇವನು. ಹಾಯ್ ಎಲ್ಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇ ನೋಡ್ರಿ. ಕತೆಗಳು ಇಷ್ಟ ಆಗಕತ್ತವು ಅನ್ಸಾಕತ್ತೈತ್ರಿ ನನಗೆ. ಭಾಳ ಪ್ರೀತಿಯಿಂದ ಕಮೆಂಟ್ ಮಾಡ್ತೀರಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಕಮೆಂಟ್ ಮಾಡಿದರೆ ಎಲ್ಲರಿಗೂ ತುಂಬುರದೇ ಇದೆ ಧನ್ಯವಾದಗಳು ಸಿಸ್ಟರ್ಸ್. ನೀವೆಲ್ಲರೂ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹುರುಪಾಕತಿ, ಇನ್ನೂ ಒಳ್ಳೆ ವಿಡಿಯೋಸ್ ಮಾಡ್ಬೇಕು ಅಂತಂದು ಮನ್ಸಾಕತಿ. ಇವತ್ತು 2 ವಿಡಿಯೋ ಹಾಕ್ಬೇಕಾಗಿತ್ತು ರೀ. ನನ್ನ ಮಗನ ಸ್ಕೂಲಾಗ ಫಂಕ್ಷನ್ ಇತ್ತು, ಹಾಗಾಗಿ ಸ್ಕೂಲ್ಗೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಟೈಮ್ ಆಗ್ಬಿಡ್ತು. ಮತ್ತು ಬೆಳಗ್ಗೆ ಲಘುನೇ ಇದ್ದಿದ್ದೆ. ನಿನ್ನೆ RCB ಮ್ಯಾಚ್ ಇತ್ತಲ್ರಿ, ಈ ಸಲನೂ ಕಪ್ ನಮ್ದಾಯ್ತು. ಹಾಗಾಗಿ ಮ್ಯಾಚ್ ನೋಡ್ಕೊಂತಲ್ಲ ರಾತ್ರಿ ಮಕ್ಕೊಂಡಿದ್ದ 1 ಗಂಟೆ. ಬೆಳಗ್ಗೆ ಮತ್ತು ಹುಡುಗರು ಸ್ಕೂಲಿಗೆ ಹೋಕ್ಕವು ಅಂತಂದು ಲಘುನೇ ಎದ್ದೊಳದಾಕತ್ರಿ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮುಂಜಾನೆ ಒಂದು ಮಾಡ್ತಿದ್ದೆ. ಮನೆಯಾಗೆ ನಾವು ಕೆಲಸ ಇರ್ತಾವಲ್ರಿ, ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ ಕೆಲಸ ಎಷ್ಟು ಇರ್ತಾವೆ ಮನ್ಯಾಗ. ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ, ಏನಿಲ್ಲ. ಕೆಲಸದ ನಡುವೆನೂ ಸ್ಕೂಲಿಗೆ ಹೋಗಿ ಬಂದು ಮತ್ತು ಮನೆಯಾಗಿನ ಕೆಲಸ ಎಲ್ಲ ಮಾಡಿಕೊಂಡು ಒಂದಾದ್ರೂ ಕತೆ ಹಾಕಂತಡಿ ಇವತ್ತು ಅಂತಂದು ಕತೆ ಮಾಡೋಕೆ ಕುಂತಾನೆ ನೋಡ್ರಿ. ಈಗ ಕತೆ ನಿಮ್ಗೆ ಇಷ್ಟ ಆಗತ್ತವ ಅನ್ನೋದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೈಪ್ ಮಾಡಂಗಿಲ್ರಿ ಭಾಳ ಜನ, ದಯಮಾಡಿ ಕೇಳ್ತಾನೆ ರೀ ಹೈಪ್ ಮಾಡಿರಿ. ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನಮಗೂ ಖುಷಿ ಆಕತ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ. ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ. ಈ ವಿಡಿಯೋದಾಗ ಕನಿಷ್ಠ 500 ಲೈಕ್ ಆದ್ರೂ ಬರಲಿರಿ. ಕೈ ಮುಗಿದು ಕೇಳ್ತಾನೆ, ಲೈಕ್ ಕೊಡ್ರಿ. ಅಲ್ಲ ಈಗಂತದ ಏನು ಮಾಡೇನಿ ಅಂತ ನಾನು ಅಣ್ಣನ ఏంటి ಅಂತ ನೋಡ್ಲಿಲ್ಲ. ಯಾಕೆ ಹಿಂಗೆ ಮಾಡ್ತಾಳ ಅಂತ. ಅಣ್ಣನ ಅತ್ತಿಗೆನಾದ್ನಿ ಅಂದ್ರೆ ಹೆಂಗಿರ್ತಾರೆ, ಎಷ್ಟು ಅನ್ಯೂನ್ಯವಾಗಿರ್ತಾರೆ ಏನು ತಾನು. ಹಂಗೆ ನಾನು ನೋಡಿದ್ರಂಗೆ ಹಂಗೆ ಹುರಿದು ಬೀಳ್ತಾಳ. ಅಂಥದ್ದೇನು ಮಾಡೀನಿ ಈಕಿಗೆ. ದಿನ ತುಂಬ ಅಡುಗೆ ಮಾಡಾಕ್ತಾನೆ, ಬಿಟ್ಟರೋ ಬಟ್ಟೆ ಒಗಿತೀನಿ, ಉಂಡು ಬಿಟ್ಟ ತಟ್ಟಿ ತೆಗಿತೀನಿ, ಚಹಾ ಮಾಡಿಕೊಡ್ತಾನೆ. ಇನ್ನೂ ಏನು ಮಾಡ್ಬೇಕು? ಎಲ್ಲ ಮಾಡಿ ಮಟ್ಟಿ ಮತ್ತು ನಾನು ನೋಡಿದ್ರೆ ಹಂಗೆ ಮಾಡ್ತಾ. ಮತ್ತು ಒಂದು ರಾಶಿ ಅರ್ಬಿ ಹೋಗೋದು ಒಣೆ ಹಾಕಿ ಒಂದು ಕೆಲಸ ಮಾಡಂಗಿಲ್ಲ, ಏನಿಲ್ಲ. ಕೆಲಸ ಮಾಡೋದಿರಲಿ, ಬರೀ ಚೀಟಿ ಮಾಡ್ಕೊಂಡು ಕುಂದ್ರದು, ಹುಡುಗಿ ಕಡೆಯಿಂದ ಲಕ್ಷ್ಯ ಇಲ್ದಂಗೆ. ಆದ್ರೂ ಮತ್ತು ಒಂದು ಬುಟ್ಟಿ ಅರ್ಬಿನ ಇಟ್ಟಾಳ ನೋಡು. ನನಗೂ ಏಟಂತ ಮಾಡಲಿ, ಅಡುಗೆದು ಹಂಗೆ ಇತ್ತು. ಅಷ್ಟು ಬಟ್ಟೆ ಎಲ್ಲ ಒಗೆದು ಹಾಕಿ ಒಣೆ ಹಾಕಿ ಇನ್ನೂ ಒಂದು ಬುಟ್ಟಿದ್ವು. ಜಳಕ ಮಾಡಿ ಬಂದೆ. ಮಾಡ್ತಾನಿಕ್ಕಿಗೆ ಇವತ್ತು. ಹೋಗ್ಲಿ ಬಿಡು ಅಂತಂದು ಬಿಸಿಬಿಸಿದು ಅಡುಗೆ ಮಾಡಿ ಕೊಡ್ತಿದ್ದೆ. ಇವತ್ತು ಮಾಡ್ತಾನೆ ನೋಡಕ್ಕೀಗೆ. ತಾನ ಕುತ್ಕೊಂಡು ಅಷ್ಟು ಬಟ್ಟೆ ಒಗೆದು ಹಾಕ್ಬೇಕು, ಹಂಗೆ ಮಾಡ್ತಾನೆ. ಶೋಭಾ, ಇದು ಉಣ್ಣಕ್ಕೆಲ್ಲ ಆಗೈತೆ. ಹೆಂಗ ಹೊಲಕ್ಕೆ ಹೋಗೋದೈತ್ ನಾನು. ಬಂತಾಡ್ರಿ ಅವಸರ ಅಂದ್ರೆ ಅವಸರ. ನಿಮಗಂತ್ರ ಮಜ್ಜಿಗೆ ಕಡೆ ಆಗತ್ತಿದ್ದೆ, ಉಂಡು ಮಜ್ಜಿಗೆ ಕುಡಿದು ಕೀರಿ ಅಂದು ಆಗೈತ್. ಬರ್ರಿ ಮತ್ತೆ ಹಂಗ ಹೋದ್ಗಿದ್ದೀವಿ. ಮಜ್ಜಿಗೆ ಏನು ಬ್ಯಾಡ ತಗೊಳಪ್ಪ, ನನಗೆ ಊಟಕ್ಕೆ ಅಷ್ಟು ಕೊಡು. ನೀ ಮತ್ತೆ ಕಡ್ಕೊಂತ ನಿಂತಿ ಅಂದ್ರೆ ಮತ್ತೆ ಹೊತ್ತಾಕತ್ತದ. ಕೊಡು. ಬರ್ರಿ ಆಗೈತಿ. ಅಣ್ಣ ಊಟಕ್ಕೆ ಬರಾಕತ್ತಾನೇನ ಲಘು ಅತ್ತಿಗೆಮ್ಮನಂತೆಲ್ಲ ಹೇಳ್ತಾನೆ. ನೆನಪಾರ್ಯಾರ ಏನು ಅತ್ತಿಗೆಮ್ಮ? ಹೇಳು ಬಸ್ಸು. ಅದೇ ಅಣ್ಣನಂತೆಲ್ಲಿ ಮಾತಾಡಿದ್ರೆ? ಅಪ್ಪ ನಿಮ್ಮ ಅಣ್ಣನಂತೆಲ್ಲಿ ನಿನ್ನೆ ಮಾತಾಡಿದೆ. ಮಕ ಅನ್ನೋದು ಗಡಿಗೆ ಮಾಡ್ಕೊಂಡಿದ್ದು ನಿಮ್ಮಣ್ಣ. ಯಾವ ಹುಡುಗಿ ಏನು ಹೆಂಗದಾಳ ಏನಿಲ್ಲ ಅಂತಂದು ನಾನೇ ಎಲ್ಲ ಹೇಳಿದೆ.
ಏನಿಲ್ಲಪ್ಪ ಹುಡುಗಿ ಭಾರಿ ಬಂಗಾರ ಆಗ್ಯಾಳಂತ. ಏನು ಮನೆಯಾಗಿನ ಕೆಲಸ ಎಲ್ಲ ಇದು ಮಾಡ್ಕೊಂಡು ಹೋಗ್ಕೊಳ. ನನಗೂ ಅಜ್ಜಿ ಆಕತ್ ಬೇಕಿಗೆಲ್ಲ ಮಾಡೋದು ಹೋಗೋರಕತ್ ನನಗೂ ಮತ್ತು ಯಾರೋ ಒಬ್ಬರ ಜೊತೆಗಿದ್ದೆ. ಸುಮ್ಮನೆ ಯಾಕೆ ಅಲ್ಲಿ ಇಲ್ಲಿ ನೋಡ್ಕೊಂತ ಹೋಗೋದು. ಗೊತ್ತದ್ದು ಹುಡುಗಿನ ಆಕತಿ ಇಷ್ಟಪಟ್ಟಾರಂತ ಮಾಡಿದ್ರೆ ಚಲೋ ನೋಡ್ರಿ ಅಂತ ಹೇಳೇನಿ. ನಿಮ್ಮ ಅಣ್ಣಗೆ ಒಪ್ಪಿರಂಗೆ ಕಾಣ್ತೈತಿ ಅನಿಸ್ತೈತಿ. ಏನು ಅಂದಿಲ್ಲ ಅವರು. ತೀರ ಸಿಟ್ಟು ಮಾಡ್ಕೊಂಡ್ರು ಕ್ರೋಕ್ ಅದಲ್ಲ ಹಂಗೆ ಒಂಚೂರು ಹೇಳತ್ಲೆ ಒಂದು ಈಟು ಸಿಟ್ಟು ಮಾಡ್ಕೊಂಡ್ರು. ಆಮೇಲೆ ಸರಿ ಹೋದ್ರು. ಈಗ ಬರ್ಲಿ ತಡಿ ಉಣ್ಣ ಮುಂದೆ ಇನ್ನೊಂದ್ಸರಿ ನೆನಪು ಮಾಡ್ತಾನೆ. ನೀವೇ ಅಣ್ಣನಂತೇಳಿ ಮಾತಾಡೋ ಒಂದಿಷ್ಟು ಒಪ್ಪಿಸ್ಬಿಡ್ರಿ. ಅದಕ್ಕೆ ನಿಮ್ಮನ್ನ ನಂಬ್ಕೊಂಡಿದ್ದೀನಿ ನಾನು. ಅಯ್ಯೇ ಅಲ್ಲ, ನನ್ನ ಮೇಲೆ ಬಿಟ್ರೆ ಹೆಂಗೆ ನೀನು? ಈಗ ನಿಮ್ಮ ಅಣ್ಣ ಬರ್ತಾನಲ್ಲ, ನೀನು ಬಾ. ನೀನು ಬಾ, ಹೇಳ್ತಿರ್ತಾನೆ. ನೀವು ಬಾ, ಕೇಳಿದ್ರೆ ಹೇಳು ಹಿಂಗೈತಣ ಹಿಂಗಿಲ್ಲ ಮತ್ತು ಮಾಡ್ಕೊತಾನೆ ಬಂದು ಹೋಗಿ ಹೆಣ್ಣು ಕೇಳೋದನ್ನ ಮಾಡ್ರಣ ಅಂತಂದು. ಅಯ್ಯಪ್ಪ, ಅವನಂತೇಳಿ ಬೇಕಾರೆ ಮಾತಾಡ್ತಾನೆ, ಅಣ್ಣನಂತೇಳಿ ಮಾತಾಡೋ ಅಷ್ಟು ಧೈರ್ಯ ಇಲ್ಲ ತಿಗಮ್ಮ ನನಗೆ. ನೀವ ಮಾತಾಡ್ರಿ ಏನು ಅನ್ನೋದು ನನಗೆ ಹೇಳ್ರಟ. ನಿಂದ್ರ ಬಸವ, ಏನು ಹುಡುಗ ಏನು ಆತ ಇಲ್ಲ ಅಡಿಗಿನ ಇನ್ನೂ ಮಜ್ಜಿಗೆ ಕಡೆದಾಗಿಲ್ಲ ನೋಡಿ ನಿನಗೆ. ನನಗೆ ಉಣ್ಣಾ ಕೊಡಪ್ಪ, ನನಗೆ ಹೊಲ್ದಾಗ ಕೆಲಸ ಅದಾವು ಅಂತಾನೆ ಇನ್ನೂ ಮಜ್ಜಿಗೆ ಕಡ್ಕೊಂತ ಕುಂತಿದ್ದಿ ಉಣ್ಣಾಕ ಚಬಿಟ್ಟು. ಕುಂದಿರ್ರಿ ಮಜ್ಜಿಗೆ ಕುಡ್ದೋಕಿರಿ. ಒಂದಿಟ್ಟು ತಣ್ಣಗಕತಿ ಜೀವಕ ಅಂತಂದು ಕಡೆ ಹಾಕತ್ರ ನನಗೆ ಬೈತಿದ್ದಿ ನೋಡು. ಕುಂದ್ರು ಹಚ್ಕೊಡ್ತಾನೆ ರೊಟ್ಟಿ ಪಲ್ಲೆ. ರೊಟ್ಟೆಗೆ ಹಚ್ಚನಲ್ಲಿ ನಡಿತೈತಿ. ತಾಟ್ ಏನಾರು ಕೊಡ್ಲೇನ? ಬ್ಯಾಡ ತಮ್ಮ, ತಾಟ್ ಏನು ಮಾಡ್ತಿದ್ದಿ ಮತ್ತು ರೊಟ್ಟೆಗೆ ಅದೇನು ಒಣಾರ ಐತಿ ಪಲ್ಲೆ. ತೀರ ಏನು ಸೋರಂಗಿಲ್ಲ ತಂಬ ಕೈಯಾಗ ಹಿಡ್ಕೊಂಡು ತಿಂತಾನೆ. ತಗೋರಿ. ಹೆಂಗಾಗಿತ್ರಿ ಪಲ್ಲೆ? ಭಾರಿ ರುಚಿಯಾಗೈತೆ ನೋಡು. ಸುಟ್ಟು ಮಾಡಿದ್ರೆ ಮುಳ್ಗಾಯಿ ಹಿಂಡಿ ಎಂತ ಘನ ರುಚಿಯಾಗೈತೆ ಬಿಡು. ಅದಕ್ಕೆ ಸುಟ್ಟು ಮಾಡಿದೆ ನಾನು. ನಿಮಗೆ ಒಳಗ ಇಷ್ಟ ಆಗಂಗಿಲ್ಲ ಅದಕ್ಕೆ. ಅವ್ರು ಉಂಡ್ರಲ್ಲ ಎಲ್ಲರದು ಒಂದು ಜಂಪ್ ಊಟ ಆಗೈತೆ ಬೆಳಗ್ಗಿದ. ಹೌದೇನ? ಅಲ್ರಿ, ನಿಮಗೆ ನಿನ್ನೆ ಏನು ಹೇಳಿದ್ದೆ ನಾನು? ಏನು ಹೇಳಿದ್ದಿ? ನಿಮಗಂತ್ರಿ ಏನೇನು ನೆನಪಿರೋದಲ್ಲ ಬಿಡು. ಅಲ್ರಿ, ಅದ ಬಸವಂದ್ ಹೇಳಿದ್ನಲ್ಲ, ಏನು ಮಾಡಿದ್ರಿ ಅದನ್ನ? ಅದು ಅವನಂತೇಳಿ ಮಾತಾಡೋಕೆ ಕೂಡ ಇಲ್ಲ ಬಿಡ. ನನಗೂ ಟೈಮು ಶೋಭಾ ತಡಿ. ಈಗ ಒಂದು ಈಟು ಹೊಲ್ದಾಗ ಕೆಲಸ ಐತಿ, ಭಾಳತ್ತೇನಿಲ್ಲ, ಒಂದು ಅರ್ಧ ಗಂಟೆಗೆ ಕೆಲಸ ಐತಿ. ಬರಾತ್ಲೆ ಮಾತಾಡಿ ಏನು ಅನ್ನೋದು ತೀರ್ಮಾನ ತೊಗೊಂಡ್ರ ಅದು. ಮತ್ತೆ ನೋಡ್ರಿ ಅವ್ರು ರೇಗ್ತಾರ ಅಂತಂದು ಮತ್ತೆ ನೀನು ಹುಯಿ ಅನ್ಬೇಡ. ಅವ್ರ ಕೂಟ ಸೇರ್ಕೊಂಡು ಹುಡುಗಿ ಒಳ್ಳೆ ಕೆದಾಳ ಅಂತಂದು ಇದು ಮಾಡು. ನೋಡೋಣ ತಡಿ. ಅದ ಕೇಳಿದೆ ನಾನು, ಒಂದು 2-3 ಕಡೆ ವಿಚಾರಿಸಿದೆ. ಹುಡುಗಿ ಅಡ್ಡಿ ಇಲ್ಲ, ಅವ್ರ ಮನೆಯಾಗಿಂದ ಎಲ್ಲ ಬದುಕು ಹಾಕಿದ ಅಂತ. ಅವ್ರ ಹೋಗ ಏನು ಆಗಂಗಿಲ್ಲ ಅಂತ, ಮನ್ಯಾಗ ಬರೀ ಹೂ ಕಟ್ಟೋದಂತ ಅವ್ರ ಒಂದು ಕೆಲಸ. ಇದಕ್ಕಿನ್ನ ಅಡಿಗೆ ಆಯ್ತು, ಬಾಂಡೆ ಬಟ್ಟೆ ಎಲ್ಲ ಇದಾ ಹುಡುಗಿದ ಅಂತ ಕೆಲಸ. ನನಗೂ ಹಂಗೆ ಅನ್ನಿಸ್ತು. ನಿನಗೂ ಒಬ್ಬಾಕಿಗೆ ಒಜ್ಜಕತಿ, ಇಬ್ಬರು ಕೂಡಿಕ್ಯಂದ್ರ ಹೊಲಕ್ಕೆ ಇನ್ನೇನು ಮತ್ತು ಕೆಲ್ಸಗಳು ಚಾಲು ಆಕತ್ವು. ಇಬ್ಬರು ಆದ್ರೆ ಚಲೋ ಆಕತಿ ಅಂತ ಯೋಚನೆ ಮಾಡೇನಿ. ಬಂದು ಏನು ಅನ್ನೋದು ಅವನಂತೇಳಿ ಮಾತಾಡ್ತಾನೆ. ಏನಂತಿ? ಏನು ಅನ್ನೋದು ಮಾತಾಡಿ ಒಂದು ತೀರ್ಮಾನಕ್ಕೆ ಬರ್ರಿ. ಇನ್ನೊಂದು ರೊಟ್ಟಿ ತಗೋರಿ, ಪಲ್ಯ ಐತಿನ? 2 ರೊಟ್ಟಿ ಇಟ್ಟಿದಿ ಸಾಕು ನನಗೆ. ಚಾ ಏನಾರ ಐತೇನೆ? ಚಾ ಏನು ಇಲ್ರಿ, ಇತ್ತು ಖಾಲಿ ಆಗೈತಿ. ಸೋಸ್ಕೊಂಡು ಕುಡ್ದಾರ. ಒಂದಿಟ್ಟು ಮಾಡ್ಲೇನ ಒಂದು ಕಪ್? ಮರೈತಿ. ಈಗೇನು ಮಾಡ್ತಿದ್ದಿ? ಬೇಡ ಹೊತ್ತಾಕತಿ. ನಾವು ಹೊಲಕ್ಕೆ ಹೋಗಿ ಬರ್ತಂತರಿ. ಏನು ಭಾಳ ಹೊತ್ತಾಗಂಗಿಲ್ಲ. ಬಂದ್ಮೇಲೆ ಕುಡಿತೇನಂತ, ಆಮೇಲೆ ಮಾಡುವಂತ ಬೇಕಾರ. ಇಲ್ಲ ಬಂದು ಮಜ್ಜಿಗೆನಾರ ಕುಡಿತೀನಿ. ಚಾ ಏನು ಮಾಡ್ತೀರಿ ತಗೋರಿ. ಬೆಳಗ್ಗೆ ಒಂದಿಟ್ಟು ಕುಡಿದಿರ್ತಿಯಲ್ಲ, ಮತ್ತೆ ಸಂಜೆ ಮುಂದೆ ಮಾಡ್ತೇನೆ. ಚಾ ಕುಡಿದ್ರೆ ಸುಮ್ಮನೆ ಗ್ಯಾಸ್ಟ್ರಿಕ್ ಅದು. ಸುಮ್ಮ ಮಜ್ಜಿಗೆ ಕುಡಿಬಾರ್ದು ಆತಾಗ. ಮಾರೈತೀನಿ. ಹೆಂಗೆ ಹೇಳ್ತಿ ಹೆಂಗೆ ಮಾಡ್ತಾನೆ ತಗೋ. ಹಂಗಾರೆ ಹೊಲಕ್ಕೆ ಹೋಗಿ ಬರ್ತೇನೆ. ಇವರು ಹೋದ್ರೆ ಲಗು ಓಟ ಅಡ್ಗಿನ ತಗೊಂಡೋಗಿ ನಾನು ಕೊನೆಗೆ ಇಟ್ಕೊತೇನೆ. ಮಾಡ್ತಾನೆ ಕೀಗಿ. ಯಾವ್ದಕ್ಕೆ ಆರಾಮ್ಲಿಕ್ಕೆ ಹೋಗಕತ್ತೈತಿ? ಯವ್ವ, ಬೆಳಗ್ಗೆ ಮುಳುಗಾಯಿ ಹಿಂಡಿ ರೊಟ್ಟಿ ಮಾಡಿದ್ಲಲ್ಲ ಬೇ, ಏನಾರ ಘನ ರುಚಿಯಾಗಿತ್ತ ಬೇವಾ ಹಿಂಡಿ. ಇನ್ನೊಂದು 2 ರೊಟ್ಟಿ ತಿನ್ನೋಣ ಅನ್ಕೊಂಡೆ. 4 ತಿಂದಿದ್ನೆ. ಮತ್ತೇನಿದೆ ರಾಕ್ಷಸ ತಿನ್ನಂಗೆ ತಿಂದಿತ್ತು ಅಂತ ಅನ್ಕೊಂತಾಳ ಅಂದೆ. ಸುಮ್ಮನಾದ್ನೆ ಬೇ. ಆಕಿನ ಇಲ್ಲ ಎಲ್ಲ ಹೋಗ್ಯಾಳ, ಒಳಗದಾಳ ಏನ. ಯವ್ವ, ಒಂದು 2 ರೊಟ್ಟಿ ಹಿಂಡಿ ಹೆಚ್ಚಿಗೆಂದು ತಿನ್ನಾನು ಬಾರ ಬೇ. ಇಬ್ರು ಭಾಳ ರುಚಿಯಾಗೈತಿ ಪಲ್ಯ. ಮತ್ತೆ ತಿಂದಾಗ ಸಿಗಂಗಿಲ್ಲ ನೋಡು. ಆಮೇಲೆ ನನಗೆ ಅನ್ನಕೋಬೇಡ, ನೀನು ತಿಂದು ಒಬ್ಬಕ್ಕೆ ಓಟನ ಅಂತಂದು. ಈಗ ಬಂದ್ರೆ ಸಿಗ್ತೈತೆ ನೋಡು. ಅಯ್ಯೇ, ನಾನು ತಿನ್ನಲ್ಲ, ಘನ ರುಚಿಯಾಗಿತ್ತು ಬಿಡು. ಹಿಂದಿನಂಗೆ ಮುಳುಗಾಯಿ ಹಿಂಡಿ ಸುಟ್ಟು ಹಂಗೆ ಹೊಲಿ ಮೇಲೆ ಹಂಗೆ ಸುಟ್ಟು ಮ್ಯಾಲಿನ ಸಿಪ್ಪಿ ತೆಗೆದು ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಗೆನ ಒಂದು ಈಟ ಕೊತ್ತಂಬರಿ ಹಂಗೆ ಸಣ್ಣಕ್ಕೆ ಹೆಚ್ಚಿ ಒಂದು ಬೆಳ್ಳುಳ್ಳಿ ಹಾಕ್ಯಂಡು ಅರಶಿನ ಪುಡಿ, ಖಾರ ಪುಡಿ, ಉಪ್ಪು, ಎಣ್ಣೆ ಹಾಕಿ ಹಂಗೆ ಜಜ್ಜಿ ಹಂಗೆ ಕುಟ್ಟಿಗೆ ತಿಂದು ನೋಡು. ಹಂಗೆ ತಿನ್ಲೇ ಇಡ್ಲೇ ನಂಗೆ ತಿಂಡಿ. ನಾನೀಗ ನೀನು ಕರೆದದ್ದು ಹೆಂಗೆ ಮಾಡೋದು ಅಂತ ಕೇಳಕ್ಕಲ್ಲ, ತಿನ್ನಾನು ಬಾ. ಮುಗಿಯರ ಅನ್ನಿಸ್ತದ ಕೊನೆಗ. ಎಲ್ಲ ಅಲ್ಲಿ ಏನಿದ್ರೆ ಸಿಗ್ತದೆ ನಮಗೆ, ಏನಿಲ್ಲಲ್ಲ ಅಲ್ಲಿ. ಮಾಡ್ತಾನೆ ನಿನಗೆ ರತ್ನಿ. ಅರ್ಬಿ ಕುಡಿಸಿಡ್ತೇನ ನನಗೆ? ಇದ್ರಾಗ ಏನಿಲ್ಲ. ಇದ್ರಾಗ ಇಲ್ಲಲ್ಲ. ಇವ ರೊಟ್ಟಿ ಪಲ್ಯ ಸಾರು ಏನಿಲ್ಲಲ್ಲ ಬೇ. ಅನ್ನ ಅದು ಏನಿಲ್ಲ. ಎಲ್ಲೂ ಕತಿ ಎಲ್ಲ ಮಾಡ್ಯಾಳಲ್ಲ ಮುಂಜಾನೆ ಅಡಿಗೆನ. ನೋಡಲ್ಲ ಎಲ್ಲರೂ ಇರ್ಬೇಕು, ಮುಚ್ಚಿಕಿ ಚಿಟ್ಟದ್ದಾಳ. ನೋಡ್ಬೇಕು ಮನುಷ್ಯಳಲ್ಲೇ. ನಾನು ಇಟ್ಟ ತನಕ ಹುಡುಕಿದ್ನಲ್ಲಿ ಏನಿಲ್ಲ ನೋಡು. ಒಂದು ರೊಟ್ಟಿ ಇಲ್ಲ, ಒಂದಿಟ್ಟು ಪಲ್ಯ ಇಲ್ಲ, ಅನ್ನ ಇಲ್ಲ, ಸಾರು ಇಲ್ಲ, ಏನೇನಿಲ್ಲ. ಶೋಭಿ ಕೂಕು ಗಂಟ್ಲ ಹರ್ಕ ಇನ್ನೊಂದಿಟ್ಟು. ಎಲ್ಲಿ ಹಾಳಾಗಿ ಹೋಗಿದೀಯ? ಹತ್ತಿ ಬಿತ್ಕೊಂಡು ಬಾರ ಇಲ್ಲಿ ಹಿಡ್ಬಿಟ್ಟಿ. ಅಚ್ಚಾರ ಕರೆದ್ರೇನ್ರಿ?
ಮನ್ಯಾಗಿಂದ ಅಡಿಗೆ ಕೊನೆಯಾಗ ಒಂದು ಅಡಿಗಿಲ್ಲಲ್ಲ ಎಲ್ಲೈತಿ ಇಲ್ಲ ಅಡಿಗೆನೇ ಇಲ್ರಿ. ಅಯ್ಯೋ ಮುಂಜಾನೆ ಮಾಡಿಟ್ಟನಲ್ಲ ಅಡಿಗೆನ ಎಲ್ಲೋತ ಇಂಥವ್ನ ಅವ್ರಂಗಿ ಆಟ ಬಿಡು. ಏನ ಮುಳಗಾಯಿ ಹಿಂಡಿ ಇನ್ನೂ ಒಂದು 15-20 ರೊಟ್ಟಿ ಇದ್ವು, ಮುಳಗಾಯಿ ಹಿಂಡಿತ್ತು, ಸಾರತ್ತು, ಪಲ್ಯ ಏನದು ಅನ್ನತ್ತು, ಒಂದನಿ ಏನೇನಿಲ್ಲ. ಏನು ಮಾಡಿದಿ ಕರೆಕ್ಟಾಗಿ ಬಗಳು ಅಲ್ಲ ಚಲೋ ತಂಗ ಮಾತಾಡ್ರತ್ತ. ಬಗಳು ಗಿಗಳು ಏನದು ಅಣ್ಣನ ಹೆಂಡತಿಗೆ ಕೊಡೋ ಮರ್ಯಾದಿನಾರ ಕೊಡು. ಅಣ್ಣನ ಹೆಂಡತಿ ಈಗ ಮರ್ಯಾದೆ ಕೊಡ್ರಿ. ಮರ್ಯಾದೆ ಮಾತಿಂದ ಕೇಳಾಕತ್ತಾನೆ. ಊಟದ ಎಲ್ಲೈತಿ ಹೇಳ ಕರೆಕ್ಟಾಗಿ. ನಾಟಕ ಮಾಡ್ಬೇಡ. ನನ್ನ ಮಗಳು ಹೊಟ್ಟಸ್ಕಂದು ಹುಡ್ಕಾಕತ್ತಲ್ಲಿ ಊಟ ಬೇಕಾಕಿಗೆ ಎಲ್ಲಿಟ್ಟಿದಿ ಹೇಳು. ಊಟದ ಬೇಕಂದ್ರೆ ಅರ್ಬಿ ಯಾರಿಟ್ಟಿರ 17 ಯವ್ವ ನೋಡ್ಬೇ ನಿನಗೆ ಹೇಳು ಅಂತಾಳ. ಅತ್ತಿ ಅನ್ನೋದು ಮರ್ಯಾದಿಲ್ದಂಗ ಏನು ಹೇಳ್ಬೇಕು ನಿನಗೆ? ಅಲ್ಲಿ ಬಚ್ಚಿಲ್ದಾಗ ಒಂದಿಲ್ದಂಗೆ ಅರ್ಬಿನ ಓಸ್ ಹೋಗದಾಕ್ ಬಂದಾನಿ. ಮತ್ತೊಂದು ಬೇಟ ಒಂದು ಬುಟ್ಟಿ ಅಷ್ಟು ಅರ್ಬಿ ಕುಡಿಯವು ಯಾರಿಟ್ಟಿರ್ ಹೇಳು. ಆಮೇಲೆ ಊಟದ ಹೇಳ್ತಾನೆ ನಾನು. ಅಯ್ಯ ನಾನೇ ಇಟ್ಟ ನೀವು ಒಗ್ಯಾವು ಇದ್ವು, ಗಲೀಜಾಗಿದ್ವು, ಹೊಲ್ಸಾಗಿದ್ವು, ಅದಕ್ಕೆ ಒಗದು ಹಾಕ್ಲಿ ಅಂತಂದು ತೆಗೆದಿಟ್ಟ. ನೀವು ಪ್ರಿಯಾ ನಾವು ದಿನ ಹುಡುಗಿ ಆಡಕ್ಕೆ ಹೋಗತಿ ಬಂದು ಬಿಚ್ಚಿ 2 ಜೊತೆ ಬಿಟ್ಟಿರ್ತೈತಿ. ಅವನೇ ನೋಡಿ ಕಬ್ರಿಗೆಟ್ಟು ಹುಡುಕ್ಲಿಲ್ಲ ಹಂಗೆ ಒಗದಿರ್ತಿದೆಯಲ್ಲ. ಹುಡುಗಿ ಒಗದಿದ್ರೆ ಸಿಕ್ತದು ದಿನ. ಓಸ್ ಅಲ್ಲೇ ಕುಡ್ಕೊಂಡಿದ್ವು, ಅದಕ್ಕೆ ಇವತ್ತೆಲ್ಲ ತೆಗೆದ್ನೆಲ್ಲ ಅರಿಬಿದ್ದು ಓಸ್ ಹೋಗ್ಯಾಕಿಟ್ಟನಿ. ಅದು ಏನಾಯ್ತು ನಿನಗೆ? ಸುಮ್ಮನೆ ಬಾಯಾಗ ಮಾತು ಬರ್ತೈತಿ ಅಂತಂದು ಏನೇನಾರ ಮಾತಾಡಕ್ಕೆ ಬರಬೇಡಾರತ್ನ. ನಾ ಕೇಳಕ್ಕೆಲ್ಲ ಏನು ಮರ್ಯಾದೆ ಮಾತಿಂದ ಅವ್ನು ಹೆಂಗೆ ಅರ್ಬಿ ಇಟ್ಟಿಯಲ್ಲ ಬಣ್ಣ ಇದಕ್ಕೆ ಒಗ್ಯಾಕ ಅವನಷ್ಟು ಅರ್ಬಿ ಹೋಗೋದಾಕು ಉಣ್ಣು. ನಾನು ಸತ್ರನೂ ಅರ್ಬಿ ಮುಟ್ಟಂಗಿಲ್ಲ. ಆತ್ ಬಿಡು, ನೀ ಸತ್ರ ಅರ್ಬಿ ಮುಟ್ಬಿಡ. ನಾ ಸತ್ರನೂ ನಿನಗೆ ಉಣ್ಣಾಕ್ ಕೊಡಂಗಿಲ್ಲ. ಅದನ್ನ ಎಲ್ಲೈತಿ ಅಂತಾನೆ ಹೇಳೋದಿಲ್ಲ. ಅಯ್ಯೋ 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 ನನ್ನ ಮಗಳಿಗೆ ಇಷ್ಟೆಲ್ಲ ನಾಟಕ ಮಾಡಕತ್ತೀಯ ನೀನು, ಇಷ್ಟೆಲ್ಲ ಮಾತಾಡಕತ್ತೀಯ. ಆಕಿಗೆ ಮರ್ಯಾದೆ ಮಾತಿಂದ ಉಣ್ಣಾದ ತಂದು ಇಟ್ಟಿ ಬಡದಿಲ್ಲಿ ಉಳ್ಕೊಂಡಿ ನೀನು. ಇಲ್ಲಾಂದ್ರೆ ನನ್ನ ಮಗ ಬರತ್ಲಿ ಐತಿ ನಿನಗೆ. ಅತ್ತಿಯರ ಅವರು ಬರಲಿ ನಾನೇ ಹೇಳ್ತಾನೆ. ಏನು ದರಾಸರಿ ನಾನು ಸುಮ್ಮನೆ ಇರ್ತೇನೆ ಅಂತ ಅನ್ಕೋಬೇಡ್ರಿ ನೀವು. ನೀವು ಮಾಡಿದ್ದೆ ಹೇಳ್ತಾನೆ ನಾನು. ಸುಮ್ಮನೆ ಅರ್ಬಿ ಎಲ್ಲ ತುಂಬ ಬಿಡ್ತಾಳ ಎಷ್ಟಂತಂದು ಬದುಕು ಮಾಡಲಿ ನಾನು ಅಂತ ಕೇಳ್ತಾನೆ. ಅವ್ರನ್ನು ಏನಂತ ಹೇಳಿ ಅವ್ರ. ಯವ್ವ ಹೆಂಗೆ ಮಾತಾಡಿ ಹೋದ್ಲು ನೋಡ್ಬೇ. ಹೊಟ್ಟಿಸ್ಕೊಂಡು ಉಣ್ಣಾನಂತ ಬಂದ್ರೆ ಏನೇನು ಇಟ್ಟಿಲ್ಲ, ಇಷ್ಟೆಲ್ಲ ಮಾತಾಡಕತ್ತಲ್ಲ ಅಂತ ಈಕಿ. ಇಲ್ಲ ಬೇಕಿ ಎಲ್ಲ ಯಾರು ಹೇಳ್ಕೊಡಂಗೆ ಕಾಣ್ತಾರ. ಅವ್ರ ತವ್ರ ಮನೆಯವರು ಫೋನ್ ಮಾಡಿ ಏನಾರ ಹೇಳಂಗೆ ಕಾಣ್ತಾರೆ ಬೇ. ಈಕಿ ಇಲ್ಲ ಕ್ರಿಷ್ಟ ಹಾರಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಭಾಳ ಆಗೈತಿಕ್ಕಿದು. ಯಾರೋ ಏನು ಹೇಳ್ಕೊಡ್ತಾರೆ ಬೇಕಿಗೆ. ಯವ್ವ ಈಗ ಹೊಟ್ಟಿಸ್ತದ ಬೇ, ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ. ಸರ್ಪಿ ಹೋಗೋದಕ್ಕೆ ಹೋಗು. ಆಮೇಲೆ ಏನಾರು ಕೊಡ್ಲಿಲ್ದಂಗಿರ್ಲಿಕ್ಕೆ ಉಣ್ಣಾಕ ಅವಾಗ ಐತಕ್ಕಿಗೆ. ಯವ್ವ ನಾ ಹೋಗೋದಾಗ್ಲೆ ಯವ್ವ ನನ್ನ ಸುದ್ದಿಗಂತೂ ಬರಕೋಬಿಡವ. ನಂದಂತೂ ನಡ ಪಡ ಎಲ್ಲ ಬಿದ್ದೋಗೈತಿ. ಕಾಲು ಕುಂದ್ರಾಕ್ ಬರಲ್ಲ ನನಗೆ. ಒಗ್ಯಾ ಸುದ್ದಿ ಮಾತ್ರ ಹೇಳಬೇಡ ನೋಡಿ ನನಗೆ. ಯವ್ವ ಅವೆಲ್ಲ ಏನು ಏಸದ ಹೋಗು. ಹೋಸವೇನು ಒಗ್ದರವು ಇನ್ನೊಮ್ಮೆ ನೆನೆ ಇಟ್ಟಿದಿ. ಹೋಗು ಲಗು 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 ಎದ್ದೆ ಆಯ್ತು ಬಾ. ಆಮೇಲೆ ಉಣ್ಣಾಕ ಕೊಡ್ಲಿದಂಗೆ ಇರ್ಲಿಕ್ಕೆ ಅವಾಗ ಐತಕ್ಕಿಗೆ. ನಮ್ಮವನು ನನ್ನ ಪರವಾಗಿ ಇಲ್ಲಿ ನೋಡು. ಏನು ಹಂಗ ಒಗದಾಕು ಅಂತ ಹೋದ್ಲು ನಮ್ಮವನು. ನಂದೆಂತ ಹಣೆ ಬರ. ಮುಚ್ಚಿಗೆಂದಿದ್ನಿ ಅಂದ್ರೆ ಇರ್ತಿದ್ದೆ. ಅಷ್ಟು ನೆನೆ ಇಟ್ಟು ನಾನು ಹೋಗ್ಯಂಗಾತಿ. ಈಗ ಅಷ್ಟೆಲ್ಲ ನನಗೆ ಮಾತಾಡ್ತಾಳಲ್ಲಕ್ಕಿ. ಇಲ್ಲ ಯಾವ್ದಾರ ಒಂದು ಸರಿಯಾಗಿ ಟೈಮ್ ಸಿಗಲಿ ನನಗೆ. ಅವಾಗ ಐತಿಕ್ಕಿಗೆ ತಿರುಗನ ಬಾಣನ ಕೊಡ್ತಾನೆ ಈಕಿಗೆ. ನಾನು ಒಳ್ಳೆ ನೆನೆ ಇಟ್ಟೆ ಹಾಳಾದಕ್ಕಿ. ಏನು ಆಕಿ ಕೈಯಾಗ ಒಗ್ಸಾನ ಅಂದ್ರೆ ನಾನು ಹೋಗ್ಯೋ ಪರಿಸ್ಥಿತಿ ಬಂತು. ಒಗ್ಯೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗ್ಲಿ. ಒಗಿ ನಿನಗೆ ಅರ್ಬಿನ ಚಲೋ ಒಗದು ಇಟ್ಟರೋ ಅರ್ಬಿ ನೆನೆ ಇಟ್ರೆ ಇಂಥ ಪರಿಸ್ಥಿತಿ ಬಂದ್ರೆ ಗೊತ್ತಾಗತ್ತೆ ನಿನಗೆ. ನನಗೆ ಕೆಲಸ ಅಸ್ತಿ ಆಗ್ಲಲ್ಲ. ಅಣ್ಣನ ಏನು ತಿನ್ನೋದ್ರ ಬೇಡ. ಒಂದು ಹೆಣ್ಮಗಳು ಆಕೆಗೆ ಇಷ್ಟು ಕಷ್ಟ ಕೊಡ್ಬೇಕು ಬೇಡ ಅನ್ನೋ ಖಬರು ಇಲ್ದಂಗೆ ಎಷ್ಟು ತ್ರಾಸ ಕೊಡ್ತೀರಿ ತಾಯಿ ಮಗಳು ಸೇರ್ಕೊಂಡು. ಹಿಂಗೆ ತಿರುಗಿ ಕೊಡ್ತಾನೆ ನಿಮಗೆ. ಅಂತೇಂತ ಹೋಗ್ಯಾಕತ್ತಾಳ. ಓಟ ಅಡಿಗೆದು ಒಯ್ದು ಅಡುಗೆ ಕೊನೆಗೆ ಇಡ್ತಾನೆ. ಬಂದು ತಿಂದು ಬೀಳುವಲ್ಲಕ್ಕ. ಅದು 1-2 ಹಿಂಡಿ ಅಷ್ಟು ಒಣೆ ಹಾಕ್ಬಿಡ್ತಾನೆ. ಇಲ್ಲೇ ಒಣಕೊಂತ ಕೆಟ್ಟ ಬಿಸಿಲು ಸುರಿಯಾಕತೈತಿ. ಇಲ್ಲೇ ಒಣಗ ಹಾಕಿ ಹೋಗಿ ಉಣ್ತಾನೆ ನೋಡಿ ತುಂಬ. ಏನಣ್ಣ ಇದ್ಕಿದ್ದಂಗೆ ಎಲ್ಲರನ್ನು ಕರೆದಿ ಏನು ಹೇಳಪ್ಪ? ಯಾಕೆ ಎಲ್ಲರನ್ನು ಬರಕ್ಕೆ ಹೇಳಿದಿ? ಒಂದು ಮುಖ್ಯವಾದ ವಿಷಯನ ಐತವ ಮಾತಾಡೋದು. ಅದಕ್ಕೆ ಎಲ್ಲರನ್ನು ಬರಕ್ಕೆ ಹೇಳೀನಿ. ಏನು ಅಂದ್ರೆ ನಿನಗೂ ಗೊತ್ತೈತೆ ಇಲ್ಲ ಗೊತ್ತೈತೆ ಗೊತ್ತಿಲ್ಲ ನನಗೆ. ಆದ್ರೆ ಬಸವ ಯಾವ್ದೋ ಹುಡುಗಿನ ಇಷ್ಟಪಡಕತ್ತಾನಂತ. ಅದನ್ನು ಅವನು ಹೇಳವಲ್ಲ ನನ್ನ ಇದ್ರಿಗೆ. ಅವ್ರ ಅತ್ತಿಗೆಮ್ಮನ ಇದ್ರಿಗೆ ಹೇಳಿದ್ನಂತ. ಆಕಿ ನಿನ್ನೆ ಎಲ್ಲ ವಿಷಯ ಹೇಳಿದ್ಲು ನನಗೆ. ಏನು ಹುಡುಗಿ ಭಾಳ, ನಾನು 1-2-3 ಕಡೆ ವಿಚಾರಿಸಿದೆ. ಹುಡುಗಿ ಭಾಳ ಒಳ್ಳೇದೈತಂತ. ಗೊತ್ತೈತೆ ನಿನಗೂ. ಹುಡುಗಿ ಲಕ್ಷ್ಮಮ್ಮನ ಮಗಳು, ಹೂ ಕಟ್ತಾರಲ್ಲ ಅವ್ರ ಲಕ್ಷ್ಮಮ್ಮನ ಮಗಳು. ಹುಡುಗಿ ಒಳ್ಳೇದೈತಂತ. ಏನು ಮತ್ತು ಹುಡುಗಿಗೆ ಅದನ್ನ ಹುಡುಗಿನ ತೊಗೊಂಬರ್ನ ಹೆಂಗೆ ಅಂತ ಕೇಳೋಣ ಅಂತ ಕರೆದೆ ನೋಡು. ಅವನು 1000 ಹೇಳ್ತಾನೋ. ಆ ಹೂ ಮರಕಿನ ಮಗಳನ್ನ ತೊಗೊಂಬರ್ತೀನಿ ಮನೆಗೆ ನಿಮ್ಮ ತಮ್ಮಗ. ಇಷ್ಟೆಲ್ಲ ಓದಿಸಿ ಮಾಡಿ ಪ್ಯಾಟಿ ಏನು ತೊಗೊಂಬರ್ಬೇಕಂತ ನಾನು ಇದು ಮಾಡಿದ್ರೆ ಅದು ಯಾವುದೋ ಹೂ ಮರ ಹುಡುಗಿನ ತೊಗೊಂಬರ್ಬೇಕಂತೀಯ ನೀನು. ಅವನ ಪರವಾಗಿನ ಮಾತಾಡ್ತೀಯಲ್ಲ. ಸಿಟ್ಟಾಗದ್ರ ಕರ್ತಿಲ್ ಬೇವಾ. ಇನ್ನು ಸಿಟ್ಟಾಗಿ ಇದು ಮಾಡೋಕೆ ಹೋಗ್ಬೇಡ. ಈಗ ನಾವು ಬೇಡ ಅಂತಂದು ಇದು ಮಾಡಿದ್ವಿ ಅಂತ ತಿಕ್ಕೋ. ನನಗೇನು ಪೂರ ಮನಸ್ಸಿಲ್ಲ.
ಆದ್ರೂ ಇಷ್ಟೆಲ್ಲ ಓದಿಸೇವಿ ಮಾಡೇವಿ ಅಂತಂದು ನನಗೂ ಪ್ಯಾಟಿ ಹೆಣ್ಣ ತರ್ಬೇಕು ಅನ್ನೋದಿತ್ತು. ಪ್ಯಾಟಿ ಹಣ್ಣು ಅನ್ನೋದಕ್ಕಿಂತ ಏನು ಒಂದಕ್ಕೆ ಆಗಂಗ ಅವನಿಗೆ ಜೋಡಿ ಆಗಂಗ ಒಂದು ಹುಡುಗಿನ ತೊಗೊಂಬರ್ಬೇಕು ಅನ್ನೋದಿತ್ತು. ಅವನು ಈಗ ಹೊಲ ಫಲ ಮಾಡೋನಲ್ಲ, ಹೌದಾ, ಪ್ಯಾಟಿ ಸೇರೋಣ. ಅವನು ಪ್ಯಾಟಿ ಹೆಣ್ಮಕ್ಳಾದ್ರೆ ಅವನಿಗೆ ಒಂಥರ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಬ್ಯಾಡ ಅಂದ್ರೆ ಈಗ ಅವರು ಏನಕ್ಕೆ ಏನಾರ ಮಾಡ್ಕೊಂಡ್ರು, ಇಲ್ಲ ಎಲ್ಲಾರ ಹೋಗಿ ಮದುವೆ ಆದ್ರು ಮರ್ಯಾದೆ ಏನಕ್ಕತ್ ನಮ್ಮದು, ಹೌದಿಲ್ಲ? ಎಲ್ಲ ಯೋಚನೆ ಮಾಡ್ಬೇಕು ಯವ್ವ. ಯೋಚನೆ ಮಾಡಿ ನಿರ್ಧಾರ ಮಾಡು. ಎಲ್ಲೇ ಬೇರೆ ಕಡೆ ಹೋಗಿ ಇದ್ದು ಜೀವನ ಮಾಡೋದ್ಕಿನ ಗೊತ್ತಿದ್ದು ಹುಡುಗಿ ಐತಿ, ಆಮೇಲೆ ಬೇರೆ ಹೆಣ್ಣು ತೊಗೊಂಬರತ್ಕಿನ ಗೊತ್ತಿದ್ದು ಹುಡುಗಿ ಐತಿ, ಇದ್ದೂರಕ್ಕೆ ಹಾಕಳ ಗೊತ್ತಿರೋದ ಆಕತ್ತಲ್ಲ, ಒಂದಿಟ್ಟು ಹೊಂದ್ಕೊಂಡು ಹೊಕ್ಕಾರ ಅಕ್ಕ ತಂಗಿ ಇಬ್ರು ಅಂತ ನನಗೆ. ನೀನು ಹೆಂಗೆ ಮಾಡ್ತೀಯ ನೋಡು ಮತ್ತೆ. ಅಲ್ಲ, ಎಲ್ಲ ತೀರ್ಮಾನನ ತೊಗೊಂಡ್ಬಿಟ್ಟಿರಲ್ಲ ಗಂಡ ಹೆಂಡತಿ. ನಂದು ಅನ್ನೋದು ಏನೈತೆ ತಗೋ ಮತ್ತೆ. ಗಂಡ ಹೆಂಡತಿನ ತೀರ್ಮಾನ ಮಾಡಿರಿ ಮದುವೆ ಮಾಡ್ಬೇಕು ಅನ್ನೋದು. ಮತ್ತೆ ಯಾಕಪ್ಪ ನಾನು ಕೇಳ್ತೀರಿ? ನೀವ ಮದುವೆ ಮಾಡಿ ಮುಗಿಸ್ಬಿಡ್ರಿ, ಮತ್ತೆ ನಾನೇನು ಕೇಳಕ್ಕೆ ಹೋಗ್ಬೇಡ್ರಿ. ತೋ ಯವ್ವ, ಸಿಟ್ಟು ಮಾಡ್ಕೋಬೇಡಬಿ. ನಾ ಏನು ಹೇಳಾಕತ್ತೀನಿ ಸಮಾಧಾನದಾಗ ಕೇಳಿಸ್ಕೋ. ಏನು ಬೇಡಪ್ಪ, ನನಗೆ ಅವ್ರಿಗೆ ಇಷ್ಟ ಇಲ್ಲ ತಮ್ಮ. ಹೇಳ್ಬೇಕು ಅಂದ್ರೆ ನನಗೆ ನನ್ನ ಮಗಗೆ ಚಲೋ ಮನೆ ಏನೇ ತರಬೇಕು ಅನ್ನೋದಿತ್ತು. ಈಗ ಅಷ್ಟ್ರ ಮೇಲೂ ನೀವು ಮದುವೆ ಮಾಡ್ತೀರಿ ಅನ್ನೋದಾದ್ರೆ ಮಾಡ್ರಿ, ನನ್ನ ಎದಕ್ಕೂ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಅದ ಮತ್ತೆ ಅಲ್ಲ ಬೇ, ಈಗ ಇಬ್ಬರು ಇಷ್ಟಪಟ್ಟಾರ ಅಂದಮೇಲೆ ಏನು ಮಾಡೋದಕ್ಕತ್ತ ಬೇ? ಈಗ ಬ್ಯಾಡ ಅಂದ್ರೆ ನೋಡು ಮತ್ತೆ ಏನಕ್ಕೆ ಏನಾರ ಮಾಡ್ಕೊಂಡ್ರ ಅಂದ್ರೆ ನನಗೆ ಗೊತ್ತಿಲ್ಲ. ಇವನು ಅವತ್ತು ಬಂದು ನನಗೆ ಕೇಳಿದಾಗ ಹೇಳೇನಿ, ಆ ಹುಡುಗಿ ನಮ್ಮ ಮನೆಗೆ ಸರಿ ಬರಂಗಿಲ್ಲ, ಆ ಹುಡುಗಿ ಬ್ಯಾಡ ಅಂದ್ರೆ ಬ್ಯಾಡ ಅಂತ ಹೇಳೇನಿ. ಅದನ್ನು ಬಿಟ್ಟು ಮತ್ತು ಅವ್ರ ಅತ್ತಿಗೆ ಮನೆಯಲ್ಲಿ ಹೋಗಿ ಹಿಂಗೆ ಸುತ್ತೋರೋದು ನಿನ್ನಂತೆಲ್ಲ ನಿನ್ನೆ ತನಕ ಬಂದಾನ ಅಂದ್ರೆ ಹೇಳಿ ನೀನು. ಬ್ಯಾಡ ಅಂದ್ರೂ ಅವನಿಗೆ ಮಾಡ್ಕೊಂತಾನಂದ್ರೆ ಮಾಡ್ಕೇಳಿ. ನಾ ಬ್ಯಾಡ ಅನ್ನಲ್ಲಪ್ಪ, ಮಾಡ್ಕೇಳಿ. ಪಾಪ ಇಷ್ಟಪಟ್ಟನ ಮದುವೆ ಅಕ್ಕನ ಅಂದ್ರೆ ಆಗಲಿ ಬಿಡು, ಏನು ಮಾಡೋಕ್ಕತಿ ಆಗಲಿ. ಅಲ್ಲಣ್ಣ, ಅದು ಯಾರ್ಯಾರು ಏನೋ ಗೊತ್ತೂ ಇಲ್ಲ ಹೂ ಕೊಡ್ತಾರಂತ ಅಂಥ ಮನೆ ಏನು ತೊಗೊಂಬಂದು ನೀನು ಬಸ್ ಹೋಗಿ ಮಾಡ್ಬೇಕಂತ ಮಾಡಿಯ. ಇನ್ನೇನು ಮಾಡ್ಬೇಕಂತೀಯ ರತ್ನ? ಇಷ್ಟಪಟ್ಟಾರ ಅಂದಮೇಲೆ ಮಾಡ್ಬೇಕಲ್ಲ. ಏನಾರ ಮಾಡ್ಕೇರಿ. ಏನಾರ ಅಲ್ಲ ಬೇ, ನಾಳೆ ಹೆಣ್ಣು ನೋಡಕ್ಕೆ ಹೋಗನ್ರೆ ಮತ್ತು ಹ್ಞೂ ಅಂದ್ರೆ ನಾಳೆ ಹೇಳ್ತಾನಲ್ಲಿ ಮತ್ತು ಅವ್ರ ಮನ್ಯಾಗ ತೋರಿಸ್ತಾರ ಅಂದ್ರೆ ಹೋಗಿ ನೋಡಿ ಬರಕ್ಕೆ ಬರ್ತೈತಿ. ನಾ ಏನು ಎಲ್ಲದಕ್ಕೂ ಓಡಾಡಕ್ಕೆ ಆಗಲ್ಲಪ್ಪ. ನಾ ಏನು ನೋಡೋಕ್ಕೆಲ್ಲ ಮಾಡೋಕ್ಕೆಲ್ಲ ಮಾಡ್ಕೊಂಡು ನಾವು ಮಾಡ್ರಿ, ನೀವು ನೋಡಿ ಮಾಡ್ರಿ ನೀವು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ನೋದಾದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಹೈಪ್ ಮಾಡಿರಿ. ನಾಳಿನ ವಿಡಿಯೋ ಇನ್ನೂ ಚೆನ್ನಾಗಿರುತ್ತೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಕಮೆಂಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಕೊಡ್ರಿ. ಧನ್ಯವಾದಗಳು ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ.